ಹಲೋ, ನಮಸ್ಕಾರ ಸ್ನೇಹಿತರೆ. ಈ NP ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯ ನಾಗರಾಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 11 ಎಕರೆ ಸ್ನೇಹಿತರೆ, ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ, ಸಾಲಿಡ್ ಆಗಿದೆ. ವಿಲೇಜಿಂದ ನಿಮಗೆ ಕರೆಕ್ಟಾಗಿ ಇದೊಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ. ನಮ್ಮ ಮೈನ್ ರೋಡ್ ಸ್ಟೇಟ್ ಹೈವೇಯಿಂದ ನಿಮ್ಗೆ ಇದೊಂದು 1 ಕಿಲೋಮೀಟ್ರ್ ಆಗುತ್ತೆ. ಸ್ಟೇಟ್ ಹೈವೇಯಿಂದ ಇದು 1 ಕಿಲೋಮೀಟ್ರ್ ಆಗುತ್ತೆ. ಒಳ್ಳೆ ಜಾಗ ನೋಡಿ, ತುಂಬ ಫ್ಲ್ಯಾಟಾಗಿ ತುಂಬ ಚೆನ್ನಾಗಿದೆ. ಇದರಲ್ಲಿ ವರ್ಕ್ ಕಡಿಮೆ ಇದೆ ಸ್ನೇಹಿತರೆ. ಸಣ್ಣ ಪುಟ್ಟ ಕಲ್ಲುಗಳು ಬರ್ತವೆ, ಅಂದರೆ ಬಂಡೆಗಳಲ್ಲ, ಸಣ್ಣ ಕಲ್ಲು ಎಲ್ಲೋ ಒಂದೊಂದು ಬರುತ್ತೆ. ಆದರೂ ನಮಗೆ ಭೂಮಿ ಅಂತೂ ತುಂಬ ಚೆನ್ನಾಗಿದೆ. ಇವರು ಪರ್ ಎಕರ್ 14 ಲಕ್ಷ ಹೇಳ್ತಾ ಇದ್ದಾರೆ. ಎಕರೆಗೆ 14 ಲಕ್ಷ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ತುಂಬ ಚೆನ್ನಾಗಿದೆ. ಸುತ್ತ ಒಳ್ಳೆ ಲೊಕೇಶನ್ನು, ಒಳ್ಳೆ ಜಾಗ, ಒಳ್ಳೆ ಏರಿಯಾ, ತುಂಬ ಚೆನ್ನಾಗಿದೆ. ಯಾವಾಗಲೂ ಅಷ್ಟೇ ನಮ್ಗೆ ಪ್ರಕೃತಿ ಲೆವೆಲ್ ತುಂಬ ಪ್ರತಿಯೊಬ್ಬ ಮನುಷ್ಯನಿಗೂ ಅವಶ್ಯಕತೆ ಸ್ನೇಹಿತರೆ. ಯಾಕೆಂದರೆ ಇವತ್ತಿನ ಒಳ್ಳೆ ಗಾಳಿ ಸಿಗೋದು ತುಂಬ ಕಷ್ಟ ಆಗಿದೆ. ಎಲ್ಲ ಕಡೆ ಪೊಲ್ಯೂಷನ್ ಇರೋದ್ರಿಂದ ನಮಗೆ ಒಳ್ಳೆ ಜಾಗ ಬೇಕಾಗುತ್ತೆ, ಒಳ್ಳೆ ವಾತಾವರಣ ಇರುವಂಥ ಜಾಗ ಬೇಕಾಗುತ್ತೆ. ಇದು ಬೆಂಗಳೂರಿಗೆ 160 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 160 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 100 ಕಿಲೋಮೀಟ್ರ್ ಆಗುತ್ತೆ. ಬೆಟ್ಟದ ತಪ್ಪಲು ಅಂದರೆ ಬೆಟ್ಟ ಇನ್ನೂ ಸ್ವಲ್ಪ ದೂರ ಇದೆ, ಆದರೆ ನೋಡೋಕ್ಕೆ ನಮಗೆ ತುಂಬ ನಿಯರ್ ಕಾಣುತ್ತೆ. ಆಮೇಲೆ ನಮ್ಗೆ ಲೇಬರ್ಗಳಿಗೂ ತೊಂದರೆ ಇಲ್ಲ. ಹೇಳಿದ್ನಲ್ಲ, ವಿಲೇಜಿಂದ ಅರ್ಧ ಕಿಲೋಮೀಟ್ರನ್ನು ಲೆಕ್ಕ ಹಾಕೊಳ್ಳಿ ಸ್ನೇಹಿತರೆ. ಆಮೇಲೆ ಸ್ಟೇಟ್ ಹೈವೇಯಿಂದ 1 ಕಿಲೋಮೀಟ್ರ್ ಆಗುತ್ತೆ. ಲ್ಯಾಂಡ್ ಅಂತೂ ಸಾಲಿಡಾಗಿದೆ. ಅವರು 14 ಲಕ್ಷ ಹೇಳ್ತಾರೆ. ನಾವು ನೇರಾಗಿ ಕೂತ್ಕೊಂಡ್ರೆ ಒಂದು ನೆಗೋಷಿಯಬಲ್ ಆಗುತ್ತೆ. ಎಲ್ಲ ರೀತಿಯಲ್ಲೂ ನಮ್ಗೆ ಸ್ವಲ್ಪ ಅನುಕೂಲ ಆಗುತ್ತೆ. ನಾವು ಯಾವಾಗಲೂ ಹೇಳೋದಿಷ್ಟೇ, ಜಾಗ ನಮಗೆ ಚೆನ್ನಾಗಿರಬೇಕು, ಒಳ್ಳೆ ವಾತಾವರಣ ಬೇಕು, ಒಳ್ಳೆ ಗಾಳಿ. ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನಿಗೆ ಇವತ್ತು ಉಸಿರಾಟದ ತೊಂದರೆ ಇದೆ, BP, ಶುಗರು, ಹಾರ್ಟ್ ಅಟ್ಯಾಕ್, ಇವೆಲ್ಲ ಸುಮಾರು ಕಾಯಿಲೆಗಳು ಮನುಷ್ಯನಿಗೆ ಕಾಡ್ತಿದ್ದಾರೆ ಸ್ನೇಹಿತರೆ. ನಾವು ಈ ಥರ ಜಾಗಗಳಲ್ಲಿ ಬಂದು ವಾಕ್ ಮಾಡ್ಕೊಂಡು, ಇಲ್ಲೊಂದು ಮನೆ ಕಟ್ಕೊಂಡು ವಾಕ್ ಮಾಡ್ಕೊಂಡು, ನಮಗೆ ಬೇಕಾಗಿರುವಂತಹ ಗಿಡಗಳನ್ನ ಹಾಕ್ಕೊಂಡು ಒಳ್ಳೆ ರೀತಿಯಲ್ಲಿ ಒಳ್ಳೆ ವಾತಾವರಣದಲ್ಲಿದ್ದಾಗ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಆರೋಗ್ಯ ಯಥಾಸ್ಥಿತಿ ಬರುತ್ತೆ. ಯಾಕೆ ಅಂತಂದರೆ ಪ್ರಕೃತಿನೇ ಹಾಗೆ. ನಮಗೆ ಪ್ರಕೃತಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ನಮ್ಮ ಬೋನ್ಸ್ ಆಗಲಿ, ನಮ್ಮ ಬುದ್ಧಿಶಕ್ತಿ ಆಗಲಿ, ಎಲ್ಲದರಲ್ಲೂ ಅಷ್ಟೇ ಮನುಷ್ಯನ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಒಳ್ಳೆ ಜಾಗ ಬೇಕು, ಒಳ್ಳೆ ವಾತಾವರಣ ಬೇಕು, ಪ್ರತಿಯೊಂದು ಬೇಕು. ನೋಡಿ ಲ್ಯಾಂಡ್ ಎಷ್ಟು ಚೆನ್ನಾಗಿದೆ. ಇವರು ಮೊದಲೆಲ್ಲ ಕಲ್ಟಿವೇಷನ್ ಮಾಡಿಬಿಟ್ಟಿರುವಂತಹ ಜಾಗಗಳಿವೆಲ್ಲ. ಆದರೆ ಮಳೆಗಾಲಕ್ಕೆ ಬೆಳೀತಿದ್ದಂಥ ಜಾಗ. ಲೇಬರ್ಗಳಿಗೂ ಇವತ್ತೇ ಇಲ್ಲ, ತುಂಬ ಹತ್ತಿರ ಇರೋದ್ರಿಂದ ನಮಗೆ ಗೊತ್ತು. ಈ ರೇಟ್ ಕೂಡ ನಿಮಗೆ ಜಾಸ್ತಿ ಇಲ್ಲ ಸ್ನೇಹಿತರೆ. ನೀವು ಎಲ್ಲೇ ಹೋದರೂ ಈ ರೇಟಿಗೆ ಲ್ಯಾಂಡ್ಗಳಲ್ಲಿ ಸಿಗೋಲ್ಲ, ತುಂಬ ಕಡಿಮೆ ಇದ್ದಾವೆ ನಿಮಗೆ. ಆದರೆ ವಿಲೇಜ್ ಹತ್ರ ಸಿಗೋಲ್ಲ, ತುಂಬ ಕಾಡುಗಳ ಹತ್ರ ಸಿಗುತ್ತೆ. ಇದು ಕೂಡ ಅಷ್ಟೇ. ನಮಗೆ ತಾವು ನೋಡ್ತಾಯಿದ್ದೀರ ಏರಿಯಾ ಎಷ್ಟು ಚೆನ್ನಾಗಿದೆ ಅಂತ. ನಮಗೆ ದಾರಿ ಕೂಡ ಇದು ಮ್ಯಾಪ್ ದಾರಿನೇ, ಅಂದರೆ ಗೌರ್ಮೆಂಟ್ ದಾರಿನೇ. ಇಲ್ಲಿ ಯಾರು ಕೂಡ ರೈತರು ಬಿಟ್ಕೊಂಡಿರುವಂತಹ ದಾರಿ ಅಲ್ಲ ಇದು. ದಾರಿ ಕೂಡ ನಮಗೆ ಗೌರ್ಮೆಂಟ್ ದಾರಿನೇ, ಇಲ್ಲ ಕ್ಲಿಯರಾಗಿದೆ. ಜನರಲ್ ಪ್ರಾಪರ್ಟಿ ಸ್ನೇಹಿತರ ಮೇಲೆ ಇದು ಜನರಲ್ ಪ್ರಾಪರ್ಟಿ. ನಮಗೆ ಈ ರೇಟ್ಗೆ ಲ್ಯಾಂಡ್ಗಳು ಸಿಗೋದು ತುಂಬ ಕಷ್ಟ ಇದೆ. ಸದ್ಯಕ್ಕೆ ಸಿಕ್ಕಿದೆ, ನೋಡಿ ಬೇಗ ಬನ್ನಿ ಸ್ನೇಹಿತರೆ. ಈ ಜಾಗದಲ್ಲಿ ನೀವು ಯಾವ ಗಿಡ ಹಾಕ್ತೀರ ಹೇಳಿ? ಅಡಿಕೆ, ತೆಂಗು, ಮಾವು, ನೇರಳೆ, ದಾಳಿಂಬೆ, ಸಪೋಟ, ನಾವು ಯಾವುದೇ ಥರದ ಗಿಡಗಳು ಹಾಕೋದಿಲ್ಲ, ಅಚ್ಚುಕಟ್ಟಾಗಿ ಬೋರ್ ಹಾಕ್ಬಿಟ್ಟು ಬೆಳೆದ್ರೆ ಸುಪೀರಿಯರ್ ಆಗಿರುತ್ತೆ. ಯಾಕೆಂದರೆ ಇಲ್ಲಿ ಸ್ವಲ್ಪ ಕಲ್ಲಿನ ಜಾಗ ಆಗಿರೋದ್ರಿಂದ ಆ ಬೇರುಗಳು ಇಟ್ಕೊಳ್ಳೋಕ್ಕೂ ಅನುಕೂಲ ಆಗುತ್ತೆ. ಆ ಕಲ್ಲಿನ ನೀರಿಗೆ ಆ ಕಲ್ಲು ಕೂಡ ಸ್ವಲ್ಪ ಇದಾಗೋದ್ರಿಂದ ನಾವು ಬೆಳೆಯುವಂಥ ಫಸಲು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಯಾವಾಗಲೂ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ಪ್ರತಿ ಒಂದು ರೀತಿಯಲ್ಲೂ. ಇವತ್ತು ನಾವು ತೋಟ ಮಾಡಬೇಕು ಅಂತಂದರೆ
ಒಳ್ಳೆ ಅನುಭವನೂ ಬೇಕು, ಆರೋಗ್ಯನೂ ಬೇಕು. ಮನುಷ್ಯನಿಗೆ ಹೆಲ್ತ್, ಹ್ಯಾಪಿನೆಸ್ಸು ಪ್ರತಿಯೊಂದು ಕೂಡ ಆಸೆ ಪಡ್ತಾರೆ ಸಹಜವಾಗಿ. ನಾವು ಈ ಥರ ಜಮೀನುಗಳಲ್ಲಿ ವರ್ಕ್ ಮಾಡಿದಾಗಲೇ ಪ್ರತಿಯೊಂದು ಕೂಡ ನಾವು ಪಡೀಲಿಕ್ಕೆ ಅವಕಾಶ ಆಗುತ್ತೆ. ನಾವು ಹಣ ಮಾತ್ರ ಪಡ್ಕೊಂಡ್ರೆ ಆಗಲ್ಲ ಸ್ನೇಹಿತರೆ. ಇವತ್ತು ನಿಮ್ಗೆ ಗೊತ್ತು, ಮನುಷ್ಯ ಹಣ ಹೆಂಗೆ ಬೇಕಾದ್ರೆ ಸಂಪಾದನೆ ಮಾಡ್ತಾಯಿದ್ದಾನೆ, ಆರೋಗ್ಯ ಮಾತ್ರ ಸಂಪಾದನೆ ಮಾಡೋಕ್ಕೆ ಆಯ್ತಾ ಇಲ್ಲ. ಇವತ್ತು ಆರೋಗ್ಯ ಮನುಷ್ಯ ಹಣದಿಂದ ಸರಿ ಹೋಗ್ತಾ ಇದ್ದಾನೆ ಹೊರತು ಆರೋಗ್ಯದಿಂದ ಸರಿ ಇಲ್ಲ. ಆರೋಗ್ಯ ಬೇಕು ಅಂತ ನಾವು ಇಲ್ಲಿ ತೋಟವನ್ನು ನಿರ್ಮಾಣ ಮಾಡಬೇಕು ಸ್ನೇಹಿತರೆ. ನಿಮ್ಗೆ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟು ಜನಗಳಿಗೆ ತಲುಪುತ್ತೆ ಸ್ನೇಹಿತರೆ. ನಿಮ್ಮಿಂದ ನಾವು ಕೂಡ ಸ್ವಲ್ಪ ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ. ಸಾಮಾನ್ಯವಾಗಿ ನೀವು ಎಲ್ಲೇ ಈ ಥರ ಜಾಗಗಳು ಸಾಮಾನ್ಯ ನಿಮಗೆ ಸಿಗೋದಿಲ್ಲ. ರೇಟು ಕೂಡ ನಿಮಗೆ ತುಂಬ ಸಸ್ತವಾಗಿದೆ, ಅಂದರೆ ಕಡಿಮೆ ಇದೆ. ಆಮೇಲೆ ಜನರಲ್ ಪ್ರಾಪರ್ಟಿ. ಆಮೇಲೆ ನೀವು ಎಷ್ಟು ಬೇಗ ಬರ್ತೀರ ಅಷ್ಟು ಬೇಗ ನಿಮಗೆ ತುಂಬ ಒಳ್ಳೆಯದು ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.